ಯಜಮಾನ್ರೆ, ಇವರು ವಯಸ್ಸಲ್ಲಿ ದೊಡ್ಡವರು, ಅದು ಅಲ್ಲದೆ ನಮ್ಮ ಸಂಬಂಧಿಕರು. ನೀವು ಇವ್ರ ಮೇಲೆ ಕೈ ಮಾಡಿ ಪಾಪ ಕಟ್ಕೋಬೇಡಿ, ದಯವಿಟ್ಟು ಬೇಡ ಯಜಮಾನ್ರೆ. ಅದು ನಿಮ್ಮ ಗುಣ ಅಲ್ಲ. ಇಂಥ ಕೆಟ್ಟ ಜನರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಅದು ನಮ್ಮ ವೀಕ್ನೆಸ್ ಅಂತ ಅನ್ಕೊಳ್ತಾರೆ ಪಾರು. ಇವ್ರು ಅರಸನಕೋಟೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಇವರು ನಿನ್ನ ಗಂಡೆ ಮನೆಗೆ ಬಂದು ಸ್ಟೇ ಮಾಡಿರೋದು. ಅಂಥದ್ರಲ್ಲಿ ನೀನು ಅವ್ರ ಮನೆಗೆ ಹೋಗೋದಕ್ಕೆ ಹಾತ್ ತೋರಿಸಿದೇನೋ ಅನ್ನೋ ಥರ ಆಡ್ತಾ ಇರ್ತಾರೆ. ನೀನು ಅರಸನಕೋಟೆಗೆ ಹೋದ್ರೆ ಇವ್ರಿಗೆ ಸಹಿಸಕ್ಕಾಗಲ್ಲ. ಅರಸನಕೋಟೆಗೆ ಯಾರಾದ್ರೂ ನೀವು ಚೆನ್ನಾಗಿ ಮಾತಾಡಿದ್ರೆ ಅದನ್ನು ಇವ್ರಿಗೆ ಸಹಿಸಕ್ಕಾಗಲ್ಲ. ಜನನಿ ಬಗ್ಗೆ ಇನ್ಸೆಕ್ಯೂರ್ ಇದ್ದಾರೆ ಅಂತ ನಾನು ಸುಮ್ಮನಿದ್ರೆ ಇವಾಗ ಜನನಿ ಮಗು ಕಳ್ತನ ಆರೋಪನ ನಿನ್ನ ಮೇಲೆ ಹಾಕ್ತಾ ಇದ್ದಾರೆ. ಎಷ್ಟು ಧೈರ್ಯ ಅವ್ರಿಗೆ? ಇಷ್ಟು ದಿನ ನೀವು ಮಾಡಿದ್ದನ್ನೆಲ್ಲ ಪಾರುಗೋಸ್ಕರ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಇನ್ನು ಸುಮ್ಮನೆ ಇರಲ್ಲ. ಈಗಲೇ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ನೀವು ಮಾಡಿದ್ದನ್ನೆಲ್ಲ ಹೇಳ್ತೀನಿ. ಪಾರು ಮೇಲೆ ಆರೋಪ ಬಂದಿದೆ ಅಮ್ಮ ಖಂಡಿತ ಒಪ್ಪಲ್ಲ. ಅದೇನು ತೀರ್ಮಾನ ತಗೊಳ್ತಾರೋ ಅವ್ರು ತಗೊಳ್ಳಿ. ಬೇಡ ಯಜಮಾನ್ರೆ, ಅತ್ಯಮ್ಮಂಗೆ ವಿಷಯ ಎಲ್ಲ ಹೇಳಿ ಅವ್ರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ದೂಡಬೇಡಿ. ಅತ್ಯಮ್ಮಂಗೆ ಇವ್ರ ಬುದ್ಧಿ ಗೊತ್ತಾದ್ರೆ ಅತ್ಯಮ್ಮ ಮಾವ ಇವ್ರನ್ನ ಖಂಡಿತ ಒಂದು ಕ್ಷಣನೂ ಅರಸನಕೋಟೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇಟ್ಕೊಳ್ಳೋದು ಬೇಡ. ಅರಸನಕೋಟೆ ಬಿಟ್ಟು ತೊಳಗಿದ್ರೆ ಆಗ್ಲಾದ್ರೂ ನೀನು ನೆಮ್ಮದಿಯಾಗಿರ್ತೀಯಲ್ಲ. ಆದ್ರೆ ಅತ್ಯಮ್ಮ ಇವ್ರಿಗೆ ಅವಮಾನ ಮಾಡಿ ಕಳ್ಸಿದ್ರೆ ನಮ್ಮ ಜನನಿಗೂ ಅವಮಾನ ಆಗಲ್ವಾ ಯಜಮಾನ್ರೆ? ಸರಿ, ಅಮ್ಮ ಬೈತ್ ಕಳಿಸಿದ್ರೆ ಅದು ಜನರಿಗೆ ಅವಮಾನ ಅಲ್ವಾ? ನಾನು ನೇರವಾಗಿ ಜನರಿಗೆ ಹೇಳ್ತೀನಿ, ಇದನ್ನ ಮಾತಾಡಿದಕ್ಕೆ ಬರಬೇಡ ಪಾರು. ಯಾಕೋ ಯಾಕೋ ಅಂತ ಅಯ್ಯೋ ಇಷ್ಟೊಂದು ಅಳಿಸಿದೆಯಲ್ಲ, ಈಚೆ ಮಾಡ್ಕೊಂತ ಇಲ್ವಲ್ಲ. ಮತ್ತೆ ಯಾಕೆ ಅಳ್ತಿದ್ಯಮ್ಮ? ಹಾಂ, ಅಶ್ವಾಗ್ತಿದೆಯಾ? ಮನೆ ಇಂಥದ್ದಿದ್ದ ಹಾಲೆಲ್ಲ ಸಂತೋಷಕ್ಕೆ ಒಂದೇ ಸರ್ತಿ ಕುಡಿಸ್ಬಿಟ್ನಲ್ಲ. ಈಗೇನು ಮಾಡೋದು? ಅಶ್ವಾಗ್ತಿದೆಯಾ ಏನೋ? ಇನ್ನು ಏನು ಮಾಡೋದೀಗ? ಆಗಲೇ ಮಧ್ಯರಾತ್ರಿ ಅಂತ ಕಾಣುತ್ತೆ. ಅವ್ರ ಚಿಕ್ಕರಿಗಾದರೂ ಹೇಳಿಬಿಟ್ಟು ಮಗು ಅವ್ರ ಹತ್ರ ಬಿಟ್ಬಿಟ್ಟು ಮುಂಚೆನೇ ಹಾಲು ತಂದಿಟ್ಕೋಬೇಕಾಗಿತ್ತು. ಯಾಕೆ ಮಾಡಲೇಬೇಕಲ್ಲ? ಬಾರ ಬಾರ. ಹಲೋ ಬಾವ, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಗು ನಮ್ಮನೇಲೇ ಇದೆ. ನಿಮ್ಮನೇಲಿದ್ಯಾ? ಪಾರು ಕತ್ಕೊಂಬಂದು ಬಚ್ಚಿಟ್ಟಿದ್ದಾಳೆ. ಭಾವ, ಏನು ಹೇಳ್ತಿದ್ದೀರಾ ನೀವು? ಹಾಗಂತ ನೀನು ಚಿಕ್ಕಮ್ಮ ಅನ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮನೆಗೆ ಬಂದು ಸರ್ಚ್ ಮಾಡ್ತಾ ಇದ್ದಾರೆ. ಯಾರನ್ನೇ ಆಗಲಿ ಪಾರು ಒಂದ್ಸಲ ಇಷ್ಟಪಟ್ಟರೆ ಸಾಕು, ಅವ್ರನ್ನ ಅತಿಯಾಗಿ ಹಚ್ಕೊಳ್ತಾಳೆ ಅಂತ ನಿನಗೂ ಗೊತ್ತು. ಹಾಗೆ ನಿನ್ನ ಮಗುನು ಹಚ್ಕೊಂಡಿರ್ಬೋದು. ಹಾಗಂತ ಪಾರು ಮಗುನ ಕರಿಬೋದು ಅಂತ ನಿನಗೆ ಅನ್ಸುತ್ತೆ ಚನ್ನಿ? ಫೋನ್ನ ಲೌಡ್ ಸ್ಪೀಕರಿಗೆ ಹಾಕಿ ಭಾವ. ಹಾಕಿದ್ದೀನಮ್ಮ. ಹಲೋ ಚಿಕ್ಕಮ್ಮ. ಹೇಳಮ್ಮ ಜನನಿ,
ಹೆದರ್ಕೋಬೇಡಿ, ನಾನು ನಿಮಗೆ ಅವಮಾನ ಮಾಡಲ್ಲ. ನಾನು ಹೇಗೆ ಒಬ್ಬ ತಾಯಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನೋ ಪಾರ್ವತಿ ಅಕ್ಕನೂ ಹಾಗೆ ಒಬ್ಬ ತಾಯಿಯಾಗಿನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ನಮ್ಮ ಅಕ್ಕ ಕಳ್ಳಿ ಅಲ್ಲ, ಅವ್ರನ್ನ ಕಳ್ಳಿ ಥರ ಟ್ರೀಟ್ ಮಾಡಬೇಡಿ. ಅತ್ತೆ ಮಾವ ಅಷ್ಟೆಲ್ಲ ಹೇಳಿದ್ಮೇಲೂ ಅದ್ಯಾವ ಧೈರ್ಯದ ಮೇಲೆ ನೀವು ಅಲ್ಲಿಗೆ ಹೋಗಿದ್ದೀರಾ? ಈ ವಿಷಯ ಅತ್ತೆ ಮಾವಂಗೆ ಏನಾದ್ರೂ ಗೊತ್ತಾದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಇಷ್ಟ್ರ ಮೇಲೂ ನೀವು ಹೀಗೆ ಮಾಡಿದ್ರೆ ನೀವು ಈ ಕ್ಷಣನೇ ಅರ್ಸನ್ ಕೊಟ್ಟೆ ಬಿಟ್ಟು ಹೋಗ್ಬೇಕಾಗುತ್ತೆ. ಕಳೆದ ಸಲ ನೀವು ಊರಿಗೆ ಹೋಗಿ ಅಂತ ಹೇಳ್ದೋಳು ಅದನ್ನ ನಾನೇ ತಡೆದಿದ್ದೆ, ಆದ್ರೆ ಈ ಸಲ ತಡೆಯಲ್ಲ. ಹಾಗಾಗ್ಬಾರ್ದು ಅಂದ್ರೆ ಈಗಲೇ ಅಕ್ಕನ ಹತ್ರ ಕ್ಷಮೆ ಕೇಳಿ, ನಾನು ಲೈನಲ್ಲೇ ಇರ್ತೀನಿ. ಪಾರ್ವತಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ಏನೋ ಮಗು ಕಾಣಿಸ್ತಾ ಇಲ್ವಲ್ಲ ಅನ್ನೋ ಭಯದಲ್ಲಿ ನಾನು ಇಂಥ ಕೆಲಸ ಮಾಡಿಬಿಟ್ಟೆ. ಇನ್ಯಾವತ್ತೂ ನಾನು ಮಗು ವಿಷಯದಲ್ಲಿ ನಿನ್ನ ಮೇಲೆ ಅನುಮಾನ ಪಡಲ್ಲ. ಸರಿ, ನೀವೀಗ ಅಲ್ಲಿಂದ ಹೊರಡಿ. ಸಾರಿ ಬಾಬಾ, ನಮ್ಮ ಚಿಕ್ಕಮ್ಮ ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಬಾಬಾ, ನಮ್ಮ ಚಿಕ್ಕಮ್ಮ ಪಾರ್ವತಿ ಅಕ್ಕನ ಮೇಲೆ ಡೌಟ್ ಪಟ್ಟಿರೋ ವಿಷಯ ಪ್ರೀತಿ ಗೊತ್ತಾಗೋದು ಬೇಡ. ಅವನು ಇದನ್ನು ಸಹಿಸ್ಕೊಳ್ಳಲ್ಲ. ಯಾಕಂದರೆ ಪಾರು ಮೇಲೆ ಪ್ರೀತಿಗೆ ಎಷ್ಟು ಅಕ್ಕರೆ ನಂಬಿಕೆ ಇದೆ ಅಂತ ನನಗೂ ಗೊತ್ತಮ್ಮ. ಅದಕ್ಕೆ ತಮ್ಮ ಆಗಿದ್ರು ಅವನಿಗೆ ಕಾಲ್ ಮಾಡಿದೆ, ನಿನಗೆ ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಬಾಬಾ. ಪಾರ್ವತಿ ಅಕ್ಕನ ಹತ್ರ ನಾನು ಮತ್ತೆ ಮಾತಾಡ್ತೀನಿ. ಸರಿನಮ್ಮ. ಜನನಿ, ಇಷ್ಟೊತ್ತಲ್ಲಿ ಯಾರು ಫೋನು? ಆದಿ ಬಾಬಾ. ಬ್ರೋನಾ, ಏನಂತ ವಿಷಯ? ಇಷ್ಟೊತ್ತವರೆಗೂ ಇಲ್ಲೇ ಇದ್ರು, ಈಗ ತಾನೇ ಇಲ್ಲಿಂದ ಹೊರಟರು. ಮತ್ತೆ ನನಗೆ ಸಮಾಧಾನ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ದಾರೆ. ಪಾಪ ಚಂದಿ, ಚಿಕ್ಕಮ್ಮ ಮಾಡಿದ ಕೆಲಸಕ್ಕೆ ತುಂಬ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ತಾನೇ ನಾನು ನಿಮ್ಮನ್ನು ತಡೆಯೋದಕ್ಕೆ ನೋಡಿತ್ತು. ಜನ್ನಿ ಗಮನಕ್ಕೂ ಈ ವಿಷಯ ತರಲೇಬೇಕಿತ್ತು ಪಾರು. ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ, ನೀನು ಸುಮ್ಮನೆ ಇರು. ಜನ್ನಿ ಹತ್ರನೂ ಹೆಂಗಸಿಗೆ ವಾರ್ನ್ ಮಾಡಿಸಿದ್ದಾಯ್ತು. ನೀನು ಸದ್ಯಕ್ಕೆ ಆ ರತ್ನವೇಣಿ ನಿನ್ನ ತಂಟೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀನು ಅಷ್ಟೇ ಪಾರು, ರತ್ನವೇಣಿಯವ್ರಿಗೆ ಯೋಚನೆ ಮಾಡಿದ ರೀತಿನ ಮನಸ್ಸಿಗೆ ಹಚ್ಕೋಬೇಡ. ಜನ್ನಿ ನಂಬಿಕೆನ ಮನ್ಸಿಗೆ ತಗೋ, ನನ್ನ ಪ್ರೀತಿ ವಿಶ್ವಾಸನ ಮನ್ಸಿಗೆ ತಗೋ ಪಾರು. ಇದೇನು ಪಾರು, ಮೈ ಇಷ್ಟು ಬಿಸಿಯಾಗಿದೆ, ಜ್ವರ ಬಂದಿದೆ ಅನ್ಸುತ್ತೆ. ಮಗು ಕಳೆದೋಗಿದೆ ಅನ್ನೋದನ್ನ ಮನ್ಸಿಗೆ ಹಚ್ಕೊಂಡಿದ್ಯಾ? ಪಾರು, ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಯಜಮಾನ್ರೆ, ನಾನು ಮನೇಲೆ ಕಷಾಯ ಮಾಡ್ಕೊಂಡು ಕುಡಿತೀನಿ, ಎಲ್ಲ ಸರಿ ಹೋಗುತ್ತೆ. ಹಾಗಲ್ಲ ಪಾರು, ದಯವಿಟ್ಟು ಯಜಮಾನ್ರೆ. ಇದು ಗಾಳಿ ಜೋರು ಬೀಸ್ತಿದೆ. ವಾ, ಗಾಳಿ ಜೋರು ಬೀಸ್ತಿದೆ. ಅಯ್ಯೋ, ಅಳ್ಬೇಡ ಕಂದ. ಜೋರು ಗಾಳಿ ಬೀಸ್ತಿದೆ, ಮಳೆ ಬೇರೆ ಬರೋಗಿದೆ. ಈ ಮಗುನ ಎತ್ಕೊಂಡು ಹೊರಗಡೆ ಹೆಂಗಪ್ಪ ಹೋಗೋದು? ಹಾಂ, ಮಳೆ ಬಂದ್ಬಿಟ್ರೆ ಏನು ಮಾಡೋದು?
ಅಳ್ಬೇಡ. ಯಾರು ಇಲ್ಲದೆ ಇರೋರಿಗೆ ದೇವರೇ ದಿಕ್ಕು ಅಂತಾರೆ. ನನ್ನ ಮಗುಗೆ ನೀನೇ ದಿಕ್ಕು ತಂದೆ. ನಾನು ಹಾಲಿನ ವ್ಯವಸ್ಥೆ ಮಾಡ್ಕೊಂಡು ಬರೋವರೆಗೂ ನೀನೇ ಇದನ್ನ ಕಾವಲು ಕಾಯ್ಬೇಕು. ಅಳ್ಬೇಡ, ನೀ ಹಾಲು ತಗೊಂಡ್ಬರ್ತೀನಿ. ನೋಡು, ಸ್ವಾಮಿ ಇದ್ದಾನೆ. ನಿನ್ನ ತಾತ ಹಿಂಗೋಗಿ ಹಂಗೆ ಬಂದ್ಬಿಡ್ತಾನೆ. ಆಯ್ತಾ? ಅಳ್ಬೇಡ. ಮಗು ಅಳ್ತಿರೋದು ನನಗೆ ಕೇಳಿಸ್ತಾ ಇದೆ. ಪಾಪ ಅದಕ್ಕೆ ಕಷ್ಟವಾಗಿರ್ಬೇಕು. ನಿನಗೆ ಕರುಣೆನೇ ಇಲ್ವಾ? ನಿನಗೆ ಯಾಕೆ ತಾಯಿ ಕಷ್ಟ ಅರ್ಥ ಆಗ್ತಾ ಇಲ್ಲ? ನೋಡು, ನನ್ನ ಮಗು ಯೋಗಕ್ಷೇಮ ನೀನ್ ನೋಡ್ಕೋಬೇಕು. ನನ್ನ ಮಗು ಆರೋಗ್ಯ ಈಗ ನಿನ್ ಜವಾಬ್ದಾರಿ. ದಯವಿಟ್ಟು ನನ್ನ ಮಗುನ ಕಾಪಾಡು. ದೇವಸ್ಥಾನ ಸುತ್ತಮುತ್ತ ಯಾವ ಅಂಗಡಿನೂ ಇಲ್ವೇ? ಏನು ಮಾಡೋದು? ನನ್ನ ಹೆಸರು ಹನುಮಂತು ಅಂತ. ಇಲ್ಲೇ ಶಿವನ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು ನನ್ನ ಮೊಮ್ಮಗು ಅಲ್ಲೇ ಉಳ್ಕೋಬೇಕಾಯ್ತು. ಪಾಪ ಹಸುವಿನಿಂದ ತುಂಬ ಒದ್ದಾಡ್ತಿದೆ. ಕುಡಿಸೋದಕ್ಕೆ ಸ್ವಲ್ಪ ಹಾಲು ಕೊಡ್ತೀರಾ? ಅಯ್ಯೋ ಅಣ್ಣ, ಹಾಲಿತ್ತು, ಇನ್ನು ಸ್ವಲ್ಪ ಮುಂಚೆ ಬಂದಿದ್ರೆ ಸಿಕ್ತಿತ್ತು. ನೋಡಿ, ಸ್ವಲ್ಪ ಉಳ್ದಿದ್ದು ಪಳ್ದಿದ್ದು ಏನಾದರೂ ಇದ್ದರೆ. ಅಯ್ಯೋ ಇಲ್ಲ ಅಣ್ಣ. ಯಾರೇ ನೀವು ಇಷ್ಟೊತ್ತಲ್ಲ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನನ್ನ ಮೊಮ್ಮಗುಗೆ ಕುಡಿಯೋಕ್ಕೆ ಸ್ವಲ್ಪ ಹಾಲು ಬೇಕಾಗಿತ್ತು. ಮೊಮ್ಮಗುನ ಎಲ್ಲಿ? ಯಾವ ಮಗುನು ಕಾಣಿಸ್ತಾನೆ ಇಲ್ಲ. ಅದು 15 ದಿವಸದ ಹಸುಕೂಸು. ತುಂಬ ಗಾಳಿ ಚಳಿ ಅಲ್ವಾ, ಅದಕ್ಕೆ ದೇವಸ್ಥಾನದಲ್ಲೇ ಬಿಟ್ಟು ಬಂದಿದ್ದೀನಿ. ಏನು 15 ದಿನದ ಮಗುನ? ಏನು ಕಳ್ತನ ಮಾಡ್ಕೊಂಡ್ ಬಂದಿದ್ಯಾ? ಅಯ್ಯಯ್ಯೋ, ದೇವರಾಣೆಗೂ ಇಲ್ಲ. ಅದು ಸ್ವಂತ ನನ್ನ ಮೊಮ್ಮಗು, ನನ್ನ ಮಗಳ ಮಗು. ಏನೋ ವೈಯಕ್ತಿಕ ಕಾರಣದಿಂದ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ದೀನಿ ಅಷ್ಟೇ. ನಾನು ಅದನ್ನ ನಂಬೇಕಾ? ನೋಡಿ, ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ. ಮಗು ಹಸುವಿನಿಂದ ತುಂಬ ಅಳ್ತಾ ಇದೆ. ನಾನು ಬೇಗ ಹೋಗಬೇಕು. ದಯವಿಟ್ಟು ಸ್ವಲ್ಪ ಹಾಲು ಕೊಡಿ. ಹಾಲಿದೆ, ಆದ್ರೆ ಕೊಡಲ್ಲ. ಯಾಕೆ? ನೀನು ನಿಜ ಹೇಳ್ತಿದ್ಯಾ ಅಂತ ನನ್ಗೆ ಅನ್ನಿಸ್ತಿಲ್ಲ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ಹೋಗ್ತಾ ಇರೋ. ನಡಿಯ.
ಮರ್ಯಾದೆಯಿಂದ ಹಾಲು ಕೊಟ್ಟರು ಸರಿ, ಇಲ್ಲ ಅಂದ್ರೆ ಬುಲ್ಡೆ ಹೊಡೆದಾಕ್ಬಿಡ್ತೀನಿ. ಅಣ್ಣ ಅಣ್ಣ ಇರಿ, ಹಾಲನ್ನ ನಾನು ತಗೊಂಬರ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ನನ್ನ ಮಗು ನಿಜವಾಗ್ಲೂ ದೇವಸ್ಥಾನದಲ್ಲಿ ಹಸುವಿನಿಂದ ಅಳ್ತಾ ಇದೆ. ನೀವು ಹಾಲು ಕೊಡಲ್ಲ ಅಂದಿದ್ದಕ್ಕೆ ನನಗೆ ಬೇರೆ ದಾರಿ ತೋಚತೆ ಹೀಗೆ ಮಾಡಿಬಿಟ್ಟೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಪುಣ್ಯ ಬರಲಿ ನಿಮಗೆ. ಮಗು ಪಾಪ ಹಸುವಿನಿಂದ 10 ಗಂಟೆಲ್ಲ ಒಳಗೋಗಿರ್ತಾನೆ. ಅಯ್ಯೋ ಅಯ್ಯೋ ಯಾಕಪ್ಪ ನನ್ನನ್ನು ಈ ಥರ ಪರೀಕ್ಷೆ ಮಾಡ್ತಿದೀಯ? ಪಾಪ ಅಲ್ಕಂದ ಹಸುವಿನಿಂದ 10 ಗಂಟ್ಲೆಲ್ಲ ಒಣಗೋಗಿರುತ್ತೆ. ಏನು ಮಾಡಲಿ ನಾನು? ಏನು ಮಾಡಲಿ? ಮಗು ಹಸುವಾಗ್ತಿದೆ. ಮಗು ಹಸುವಾಗ್ತಿದೆ. ಮಗು ಹಾಲು ಕುಡಿಸ್ಬೇಕು. ಕಂದ, ಹಾಲಿಲ್ದೆ ಅದೆಷ್ಟು ಅಳ್ತಿದೆಯೋ. ಕಷ್ಟಪಟ್ಟು ಹೊಂದಿಸ್ಕೊಂಡು ತಂದಿದ್ದ ಹಾಲನ್ನ ಮಣ್ಣು ಪಾಲು ಮಾಡ್ಬಿಟ್ಟಿಯಲ್ಲ. ಕರುಣೆ ಅನ್ನೋದೇ ಇಲ್ವಾ ನಿನಗೆ? ನಿನ್ನ ನಾವು ಕರುಣಾಕರ ಅಂತ ಮೆರೆಸ್ತೀವಿ. ಅಲ್ಲ, ಕರುಣಾಕರ ಅಲ್ಲ ನೀನು, ಕಲ್ಲು. ಹೃದಯನೇ ಇಲ್ಲದೆ ಇರೋ ಕಲ್ಲು. ಒಂದು ಸಾರ್ತಿ ಮನುಷ್ಯನಾಗಿ ಹುಟ್ಟಿ ಭೂಮಿಗೆ ಬಾರಯ್ಯ. ಆಗ ಗೊತ್ತಾಗುತ್ತೆ ನಿನಗೆ ಮನುಷ್ಯರ ಕಷ್ಟ ಏನು ಅಂತ. ಜಗತ್ತನ್ನೇ ಅರಿಯಲಾರ್ದ ಕಂದ ಹಸು ಕಂದ ಅದು. ಹಸು ತಾಳಲಾರದೆ ಕಣ್ಣೀರಾಗ್ತಾ ಇದೆ. ಕೋಪದಲ್ಲಿ ಏನು ಅಂದೆ, ನಾನು ತಪ್ಪನ್ನ ಕ್ಷಮಿಸ್ಬಿಡೋ ತಂದೆ. ದಯವಿಟ್ಟು